ಹಾಯ್ ವೀಕ್ಷಕರೇ, ಇವತ್ತಿನ ನನ್ನ ಸೂಪರ್ ಡೂಪರ್ ಆದ ರೆಸಿಪಿ ಕಡಲೆ ಪಲಾವ್. ಸೊ ನಮ್ಮ ಕಡಲೆಕಾಳು ಇರುತ್ತಲ್ಲ, ಅದನ್ನು ನೆನೆಸಾಕ್ಬಿಟ್ಟು ಪಲಾವ್ ಮಾಡಿದ್ದೇನೆ. ಮನೆಯಲ್ಲಿ ಯಾವುದೇ ವೆಜಿಟೇಬಲ್ಸ್ ಇಲ್ಲ ಅಂದರೆ ನಮಗೆ ಪಲಾವ್ ತಿನ್ನಬೇಕಂತ ಆಸೆ ಆದರೆ ಈ ಥರ ಕಡಲೆ ಮತ್ತು ಪೊಟೆಟೊನ ಹಾಕ್ಕೊಂಡ್ಬಿಟ್ಟು ಪಲಾವ್ನ ಮಾಡ್ಕೊಳ್ಬೋದು. ಸೂಪರಾಗಿರುತ್ತೆ ಟೇಸ್ಟ್. ಬನ್ನಿ ನೋಡುವ ಹೇಗೆ ಮಾಡೋದಂತ. ಮೊದಲು ಇಲ್ಲಿ ನಾನು ಸ್ವಲ್ಪ ಕಡಲೆನ ನೆನೆಯಲಿಕ್ಕೆ ಹಾಕಿಟ್ಟಿದ್ದೆ ಈವ್ನಿಂಗು. ಅದು ಚೆನ್ನಾಗಿ ನೆಂದಿದೆ. ಒಂದು ಕುಕ್ಕರಿಗೆ 2 ಟೇಬಲ್ ಸ್ಪೂನಷ್ಟು ಗೀ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಪಲಾವ್ ಮಾಡೋದಲ್ಲ, ಸೊ ಗೀಯಲ್ಲೇ ಮಾಡ್ಬೋದು. ನೀವು ಆಯಿಲ್ ಕೂಡ ಹಾಕ್ಬೋದು, ನಾವು ಕೊಕೊನಟ್ ಆಯಿಲ್ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಸ್ಪೈಸಿ ಗರಂ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಈರುಳ್ಳಿ ಹಾಕ್ಕೊಂಡಿದ್ದೇನೆ. ಇಲ್ಲಿ ಮೀಡಿಯಮ್ ಸೈಜನ್ನು ನಾನು 2 ಈರುಳ್ಳಿ ತೊಗೊಂಡಿದ್ದೇನೆ. ಅದು ಚೆನ್ನಾಗಿ ಫ್ರೈ ಆಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಿದ್ದೇನೆ. 1.5 ಟೀ ಸ್ಪೂನ್ ಸಾಕಾಗುತ್ತೆ. ಇಲ್ಲಿ ನಾನು ಮಾಡ್ತಿರೋ 2 ಲೋಟ ಅಕ್ಕಿಗೆ ನಾನು ಕ್ವಾಂಟಿಟಿನ ಹಾಕ್ತಿದ್ದೇನೆ. ಸೊ ನಿಮಗೆ ಜಾಸ್ತಿ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿ ನೀವು ಹಾಕ್ಕೊಳ್ಬೋದು. ಮತ್ತು ಇಲ್ಲಿ ಟೊಮೊಟೊನ ಆ್ಯಡ್ ಮಾಡ್ತಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಬೇಕು. ನಿಮಗೆ ಅದರ ಅರೋಮಾ ಚೆನ್ನಾಗಿ ರಿಲೀಸ್ ಆಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ನೀವು ಟೊಮೊಟೊನ ಹಾಕ್ಕೊಳ್ಳಿ. ಕುಕ್ಕರಲ್ಲೆಲ್ಲ ತಳ ಎಲ್ಲ ಹಿಡಿತು ಅಂತ ಏನು ನೀವು ಟೆನ್ಷನ್ ಮಾಡ್ಕೋಬೇಕಂತಿಲ್ಲ. ಟೊಮೊಟೊ ಹಾಕ್ಕೊಂಡ ತಕ್ಷಣ ಅದು ಬಿಟ್ಕೊಂಡ್ಬಿಡುತ್ತೆ. ಇದಕ್ಕೊಂದೆರಡು ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೇನೆ, ಫ್ಲೇವರಿಗೆ ಮಾತ್ರ, ಖಾರಕ್ಕೆ ಅಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಿದ್ದೇನೆ. ಇದು ಉಪ್ಪು ಹಾಕ್ಕೊಂಡ ತಕ್ಷಣ ಟೊಮೊಟೊ ಬೇಗಗೆ ಮೆತ್ತಗಾಗ್ಬಿಡುತ್ತೆ. ಸೊ ಹಾಗೆ ಟೊಮೊಟೊ ಹಾಕ್ಕೊಂಡ ನಂತರ ಇಲ್ಲಿ ನಾನು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ತಿದ್ದೇನೆ ಮತ್ತು ಸ್ವಲ್ಪ ಕರ್ಡ್ ಆ್ಯಡ್ ಮಾಡ್ತಿದ್ದೇನೆ. ಸೊ ಕರ್ಡ್ ಆಪ್ಷನಲ್, ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಬಟ್ ಕರ್ಡ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಸ್ವಲ್ಪ ಕ್ರೀಮಿನೆಸ್ ಬರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದಾದ ನಂತರ ನಾವು ಕಡಲೆಕಾಳನ್ನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನೊಂದೆರಡು ಪೊಟೆಟೊನ ಆ್ಯಡ್ ಮಾಡ್ತಿದ್ದೇನೆ. ಸೊ ಕಡಲೆಕಾಳು ಜೊತೆ ಪೊಟೆಟೊ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗಿ ಬರುತ್ತೆ. ನೀವು ಕೂಡ ಹಾಕ್ಕೊಳ್ಳಿ, ಇಲ್ಲ ಬೇಡ ಅಂದರೆ ಖಾಲಿ ಕಡಲೆಕಾಳಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ಪೊಟೆಟೊ ಹಾಕಿದರೆ ಸ್ವಲ್ಪ ಚೆನ್ನಾಗಾಗುತ್ತೆ. ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಬೇಯಲಿಕ್ಕೆ ಬಿಡಿ. ಇದಾದ ನಂತರ ನಮಗೆ ಖಾರಕ್ಕೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನಾನು 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಿದ್ದೇನೆ. ಎರಡು ಲೋಟ ಅಕ್ಕಿಗೆ 4 ಲೋಟ ನೀರು. ಆ್ಯಕ್ಚುಲಿ ಇಲ್ಲಿ ನಾನು ಬಾಸುಮತಿ ರೈಸ್ ಯೂಸ್ ಮಾಡೋದ್ರಿಂದ 2 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕ್ತಿದ್ದೇನೆ. ಸೊ 1 ಲೋಟಕ್ಕೆ 1.5 ಲೋಟ ಮಾತ್ರ ನೀರು ಹಾಕಬೇಕು, ಇಲ್ಲಾಂದರೆ ನಿಮಗೆ ಅದು ತುಂಬಾ ಬೇಗ ಬೆಂದೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ 3 ಲೋಟ ನೀರನ್ನ ಯೂಸ್ ಮಾಡ್ತಿದ್ದೇನೆ. ಸ್ವಲ್ಪ ಪುದೀನ ಹಾಕ್ತಿದ್ದೇನೆ ಲಾಸ್ಟಿಗೆ. ಅದಾದ ನಂತರ 10 ಮಿನಿಟ್ಸ್ ನೆನೆಸಿಟ್ಕೊಂಡಿರೋ ಅಕ್ಕಿನ ಅದಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ಸೊ ಇದು ಕಂಪ್ಲೀಟಾಗಿ ಮಿಕ್ಸ್ ಆಗಿ ಆದ ನಂತರ ಲಿಡ್ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಲ್ ಹಾಕ್ಕೊಂಡ್ರೆ ನಮ್ಮ ಪಲಾವ್ ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡಿ, ವಾವ್, ಏನು ಸಖತ್ತಾಗಿದೆ ಅಲ್ಲ. ಜಸ್ಟ್ ಆಗಿನೇ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲೂ ನಮ್ಮ ರೈಸ್ ಪುಡಿ ಆಗಲಿಲ್ಲ, ಕರೆಕ್ಟಾಗಿ ಬೆಂದಿದೆ. ಸೊ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದನ್ನು ನೀವು ಸರ್ವ್ ಮಾಡಿಕೊಂಡ್ರೆ ಆಗೋಯಿತು. ಏನಪ್ಪ ಅಂದರೆ ಈ ಕಡಲೆಕಾಳು ಮತ್ತು ಪೊಟೆಟೊ ಹಾಕಿ ನೀವು ಮಾಡಿರೋ ಪಲಾವ್ ನಿಮಗೆ ಒಳ್ಳೆ ಬಿರಿಯಾನಿ ಫ್ಲೇವರ್ ಕೊಡುತ್ತೆ. ಅಂದರೆ ನಾನ್ ವೆಜ್ ಟೈಪೇ ನಮಗೆ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ತುಂಬಾ ಸಖತ್ತಾಗಿ ಬಂದಿರುತ್ತೆ. ನೋಡಿ, ಉದ್ರಾಗಿ ಬಂದಿರುತ್ತೆ. ನೀವು 1 ಲೋಟ ನೀರು ಮಾತ್ರ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ತುಂಬ ಈಸಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ, ಈವ್ನಿಂಗ್ ವೆಜ್ ಇರುವಾಗ ಎಲ್ಲ ನೀವು ಮಾಡ್ಕೊಳ್ಳುವಂಥ ತುಂಬಾ ಈಸಿಯಾದ ರೆಸಿಪಿ. ಸೊ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಮುಂದಿನ ಹೊಸ ವೀಡಿಯೋದೊಂದಿಗೆ ಮತ್ತೆ ಮೀಟ್ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.